ಅನ್ನುವಂತ ಮಾತನ್ನು ಹೇಳಿದ್ರಪ್ಪ, ನಾ ಎಮೋಷನಲ್ ಆಗಿಬಿಟ್ಟೆ ಅಂತ ಹೇಳಿ. ಅಭಿವೃದ್ಧಿ ಕಾರ್ಯಗಳು ಅನುದಾನಗಳು MP ಆದ ತಕ್ಷಣ ಬರುವುದಿಲ್ಲ. ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಅನುದಾನ ಬರಬೇಕು, ಸಾಕಾರಗೊಳ್ಳಬೇಕು ಅಂತ ಹೇಳಿದ್ರೆ ಅವರ ಹಿರಿತನ, ಅವರ ಅನುಭವ, ಅವರು ಸುದೀರ್ಘವಾಗಿ ನಡೆಸಿರುವಂತಹ ಜೀವನ ಹೆಂಗದನ್ನುವಂಥದ್ದು ನರೇಂದ್ರ ಮೋದಿ ಅವ್ರಿಗೆ ಗೊತ್ತದ. ನಿನಗ ಆ ದೈವಿ ಶಕ್ತಿ ಸಾತದಂತ ಮೋದಿ ಅವ್ರ ಮನಸ್ಸಿನಾಗ ಬಂದ ಮೇಲೆ ಈ ಕ್ಷೇತ್ರ ಯಾಕೆ ಉದ್ಧಾರ ಆಗೋದಿಲ್ಲ ಹೇಳ್ರಿ? ಯಾಕೆ 1,00,000 ಕೋಟಿ ಬರೋದಿಲ್ಲ ಹೇಳ್ರಿ? ಇವತ್ತೇನ 1,00,000 ಕೋಟಿ ಬರ್ಬೇಕಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ದೂರದೃಷ್ಟಿ, ಈ ದೇಶವನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಮಾತ್ರ ಅಲ್ಲ, ಈ ಕ್ಷೇತ್ರ ಕೊಟ್ರೆ ನಾ ಕೊಟ್ಟ ರೊಕ್ಕ ಖರ್ಚು ಆಗ್ತದ ಅನ್ನುವಂಥದ್ದು. ಈ ರಾಜ್ಯದೊಳಗ ನೀವೆಲ್ಲಕ್ಕೂ ಅಂತೇಳಿ ಹಾಹಾಕಾರ ಎದುರುವಂತ ಸಂದರ್ಭದೊಳಗ ಇದಕ್ಕೊಂದು 60 ಕೋಟಿ ಅಂದ್ರು ಅವ್ರು ಇನ್ನೊಂದು ಪಟ್ಟಿ ಹೇಳ್ತಾರೆ. ಈಗ ಬಹಳ ಸಂತೋಷ ಆಗಿದ್ದು ಏನಂತ ಹೇಳಿದ್ರೆ, ನಾವು ಬಿಹಾರದೊಳಗೆ ರೈಲ್ವೆ ಮೇಲೆ ಕೂತ್ ಹೋಗೋದು ನೋಡ್ತಿದ್ದೇವೆ. ನನಗೆ ಸಂತೋಷ ಆಗಿದ್ದೇನಂದ್ರ ಕೆಳಗೆ 2-3 ರೈಲ್ವೆ ಹೋದು ನಾವು ಕೂತ ಟೈಮ್ದೊಳಗೆ ನಾವೆಲ್ಲ ಮೇಲೆ ಬ್ರಿಡ್ಜ್ ಕುಂದ್ರಂಗ್ ಮಾಡಿ ಪೆಂಡಾಲ್ ಹೊಡೆದು ಇದನ್ನ ಲೋಕಾರ್ಪಣೆ ಮಾಡೋ ಕೆಲಸ ಮಾಡಿರಲ್ಲ ಸಿಗಬೇಕು ರಾಜಕಾರಣದೊಳಗೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಂಪುಟದೊಳಗೆ ನಿಮಗೆ ನೋಡೋದಾಗಬೇಕು ಅನ್ನೋಂಥ ಅಪೇಕ್ಷೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಸನ್ಮಾನ್ಯ ಜಿಗಣಿಗೆ ಅವರು ಆ ಒಂದು ಸದೃಢವಾಗಿರುವಂತಹ ನೇತೃತ್ವದೊಂದಿಗೆ ಈ ಜಿಲ್ಲೆಗೆ ಇನ್ನೂ ಒಳಿತಾಗ್ಲಿ ಅನ್ನುವಂತ ಹಾರೈಕೆ ಏನ್ ಮಾಡ್ತಾ, ಊರು ಉಪಕಾರ ಅರಿಯೋದು ಹೆಣ ಸಿಂಗಾರ ಅರಿಯುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಇವತ್ತು ಈ ಸುತ್ತಮುತ್ತಲ ಹಳ್ಳಿಯವರು ಈ ಮಾಡಿದ ಕಾರ್ಯ ಯೋಗ್ಯ ಅಂತ ಹೇಳಿ ಗುರುಗಳ ಇವತ್ತು ಈ ದೊಡ್ಡ ಸಂಖ್ಯೆಯೊಳಗ ಕುತ್ಕೊಂಡಿರೋದೇ ಸಾಕ್ಷಿ ಅನ್ನುವಂತ ಮಾತನ್ನು ಹೇಳ್ತಾ ಜಿಗಣಿಗೆ ಅವರ ಆ ಬಾಗೆ ಬಡಿಯೇ ಹಮ್ ಆಪ್ಗೆ ಸಾಥ ಎನ್ನುವಂತ ಸಂದೇಶವನ್ನ ಈ ಭಾಗದ ಜನ ಕೊಟ್ಟರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾನು ಬೆಳೆಸಿದಿರಿ. 45 ವರ್ಷ ನನ್ನ ಜೀವನ ಕೊಡ್ತಿದ್ದೀರಿ ನೀವು. ಈ ಜಿಲ್ಲೆಯ ಜನರ ಪುಣ್ಯನ ಯಾವತ್ತೂ ಕೂಡ ನಾನು ಬರೋದಿಲ್ಲ. ನಾನು ಸಾಯುವವರೆಗೂ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ನಾನು ಜನ ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಸಾಯ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹಳ ದೀರ್ಘ ಜೀವನ ಕೊಟ್ಟರೆ ನನಗೆ ರಾಜಕೀಯ ಜೀವನ. ಭಾಳ ಜನ ಇರೋದಿಲ್ಲ, ಯಾಕಂದ್ರೆ ಭಾಳ ಜನ ಹೇಳಿದ್ರೆ ನಾನು ಬಿಟ್ಟು ನನಗೆ ದಿನ MP-ನೋ MLA-ನೋ ಆದ್ರೆ ಇಟ್ಕೊಳ್ಳಂಗಿಲ್ಲ. ಆದ್ರೆ 7 ಸಲ MP, 3 ಸಲ ನಾನು ವಿಧಾನಸಭಾ ಸದಸ್ಯ, 3 ಸಲ ಹೆಗ್ಡೆಯವರ ಪಟೇಲ್ರ ಕ್ಯಾಬಿನೆಟ್ನಲ್ಲಿ ಮಂತ್ರಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸಣ್ಣವ್ರ ಜೋಡಿ ಸಣ್ಣವಾಗಿರ್ತೀನಿ, ದೊಡ್ಡವ್ರ ಜೋಡಿ ದೊಡ್ಡವಾಗಿರ್ತೀನಿ. ನನ್ನಲ್ಲಿ ಯಾವ ವ್ಯತ್ಯಾಸವಿಲ್ಲ. ಅದು 2 ಮಾತ್ರ, ನಾನು ಯಾರೇ ಬರಲಿ ಕೆಲಸಕ್ಕೆ ನಾನು 2 ಮಾತು ಕೇಳಂಗಿಲ್ಲ. ಒಂದು, ನಿನ್ನ ಪಕ್ಷ ಯಾವುದು ಕೇಳಂಗಿಲ್ಲ, ನಿನ್ನ ಸಮಾಜ ಯಾವುದು ಕೇಳಂಗಿಲ್ಲ. ಅದು ಯಾಕೆ ಅಂತಂದರೆ ಹಿಂದೆ ಪಟೇಲ್ ಗೌಡ್ರು ಹೇಳಿದ್ರು, ಯಪ್ಪ ಯಾವತ್ತೂ ಜಾತಿ ಕೇಳಬಾರ್ದಪ್ಪ. ಯಾಕ್ರಿ ಗೌಡ್ರು ಅಂದ್ರೆ, ನೋಡು ಅದು ಜಾತಿ ಕೇಳಬಾರ್ದು. ಒಂದು ಜಾತಿ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ. ಸಮಾಜದ ಎಲ್ಲ ಜನ ನಮ್ಮ ಜೊತೆ ಇದ್ರೆ ಮಾತ್ರ ಅದು ರಾಜಕಾರಣ ಅಂತ ಹೇಳಿದ್ದು ಮಾತ್ರ. ನೋಡಿ ಎಷ್ಟು 40 ವರ್ಷಗಳ ಹಿಂದೆ ಹೇಳ್ರಿ ಇವು. ಒಂದಲ್ಲ ಇಲ್ಲ, ಈಗ ನಿನ್ನೆ ಮನೆ ಯಾರೇ ನಿಮ್ಮಂಥ ದೊಡ್ಡ ಮಂದಿಯವ್ರು ಹೇಳಿದ್ರೆ ಮರೆತು ಬಿಡ್ತಾರೆ ಅವರು. ಈ ಕಿವಿಲೆ ಕೇಳಿ ನಾನು 40 ವರ್ಷ ಅದನ್ನು ನೆನಪಿಟ್ಕೊಂಡಿನಿ. ಅದು ನನ್ನ ಜೀವನಕ್ಕೆ ಉಪಯೋಗ ಆಗ್ಯದ. ನೋಡಿರಿ ಇವತ್ತು ಎಲ್ಲರೂ ಯಾಕೆ ನನಗೆ ಪಾಪ ರಮೇಶ್ ಚೊಲಾರಿ ಅಂತಾರೆ, ಎಲ್ಲ ಸಮಾಜದವರು ಅಂತಾರಪ್ಪ. ಎಲ್ಲರಿಗೂ ಕೆಲಸ ಮಾಡ್ತೀರಿ, ಎಲ್ಲರಿಗೆ ಹಬ್ಬ ಹಣ್ಣು ಹಾಕ್ತೀರಿ. ಬಸವಣ್ಣ ಆಡಿದ್ದು, ಬಸವಣ್ಣ ನಾನು ಏನು ಬೈಕೋತೋಲ್ಲ, ನನಗಿಂತ ಸಣ್ಣವರಿಲ್ಲ, ಹಿರಿಯರಿಗೆ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವ್ರು ಹೇಳೋರು. ಆ ಒಂದು ದೃಷ್ಟಿ ಕೋನವನ್ನು ಇಟ್ಕೊಂಡು ಆ ದಿಶೆಯಲ್ಲಿ ನಾನು ನಡೆದೀನಿ. ಇವತ್ತು ನನಗಂತೂ ಬಹಳ ದೇವರಂಗ ನಮ್ಮ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಹೆಂಗೆ ಸಿಕ್ಕವರು, ನನ್ನ ಪಾಲಿಗೂ ಕೂಡ ಇವತ್ತು ದೇವರಾಗಿ ಸಿಕ್ಕಾರ. ನೋಡ್ರಿ ಎಂಥ ಕೆಟ್ಟ ಜನ ಇವರು. 11 ವರ್ಷದಲ್ಲಿ ದೇಶದ ಚಿತ್ರವನ್ನೇ ಬದಲು ಮಾಡಿರ್ತಕ್ಕಂಥ ವ್ಯಕ್ತಿ ಆ ಮನುಷ್ಯ. ನಮ್ಮ ರಾಜ್ಯದ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಳ್ತಾರ ಇವನು ಮಾಡೋದೆಲ್ಲ ಜೀರೋ ಅಂತ ಹೇಳ್ತಾರೆ. ಸ್ವಾಮಿ, ನಿಮ್ಮ ಹಿಂದೊಂದು ಜನ ಹಳ್ಳಿ ನೋಡ್ರಿ, 2 ವರ್ಷಗಳಲ್ಲಿ ನೀವೆಷ್ಟು ಅಭಿವೃದ್ಧಿ ಮಾಡಿರಿ ನೋಡ್ರಿ, ಎಷ್ಟು ಬ್ರಿಡ್ಜ್ ಮಾಡಿರಿ ನೋಡ್ರಿ, ಯಾವ ರೋಡ್ ಪೂಜೆ ಮಾಡಿರಿ ನೋಡ್ರಿ. ಒಂದು ಸ್ವಲ್ಪ ಹಿಂದೆ ಹಳ್ಳಿ ನೋಡ್ರಿ. ಮೋದಿ ಅವ್ರಿಗೇನು ಬೇಯು ತಾಕತ್ತಿದೆಯಾ ನಿಮಗೆ? ನೋಡ್ರಿ ಜಗತ್ತಿನ ತುಂಬ ಎಂಥ, ಈ ದೇಶದ ತುಂಬ ಎಂಥ ಕೆಲಸ ಮಾಡ್ಯಾರ. ನೀವೇನಾದ್ರೂ ಮಾಡಿರ? ಬರೀ ಅದು ಯಾವುದೋ ಪುಕ್ಕಟ್ ಯಾವ್ದ್ರಿ ಅದು ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಕೊಟ್ಟು ಎಲ್ಲ ಸತ್ಯಾನಾಶ ಮಾಡ್ಲಕ್ಕೊಂತೀವಿ. ನಾವು ಗ್ಯಾರಂಟಿ ಕೊಡಬಾರ್ದು ಅಂತ ಹೇಳಿಲ್ಲ ಬಡವರಿಗೆ. ನಿಮ್ಮಲ್ಲಿ ತಾಕತ್ತಿದ್ರೆ ಕೊಡ್ಬೇಕಷ್ಟೇ. ನಿಮ್ಮಲ್ಲಿ ಆ ತಾಕತ್ತಿಲ್ಲ ಅಂದ್ರೆ ಅದನ್ನೆಲ್ಲ ಕೊಡ್ಲಕ್ ಹೋಗ್ಬೇಕು ನೀವು. ಇವತ್ತು ಬಡ ಜನ ಸಾಯ್ಬೇಕಾ? ಜನ ಸಾಯ್ಬೇಕಾ? ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಏನಿಲ್ಲಪ್ಪ. ಆದ್ರೆ ಹೇಳ್ತೀರಿ ಏನು ಮೋದಿ ಜೀರೋ ಏನು ಮಾಡಿಲ್ಲ ಅಂತ. ಏನು ಮಾಡಿಲ್ಲ ಅಂದ್ರೆ ಬಿಜಾಪುರಕ್ಕೆ ನೀವು ತೋರಿಸ್ತೀನಿ. ಯಾರು ಕಾಂಗ್ರೆಸ್ನವ್ರು ಕೇಳ್ತಿರಲ್ಲ ಮೋದಿ ಏನು ಮಾಡ್ಯಾರ ಅಂತ, ಬಿಜಾಪುರಕ್ಕೆ ಬರ್ರಿ, ಗಂಡ ಮಗ ಮೋದಿ ಏನು ಮಾಡ್ಯಾರ ನಾನು ತೋರಿಸ್ತೀನಿ ಅಂತಕ್ಕಂಥ ಮಾತುವನ್ನು ಬಹಳ ದಿಟ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ
ಸಾಕಷ್ಟು ಕೆಲಸಗಳದಾವ ನೋಡ್ರಿ.